ಇನ್ನು ನೋಡಿ, ಈ ಗುರುವಿನ ಪ್ರಭಾವ ಏನಾಗುತ್ತೆ ಅಂತಂದ್ರೆ, ಕೆಲವೊಂದು ಯಾರನ್ನೋ ನಂಬಿ ದುಡ್ಡು ಕೊಟ್ಬಿಡ್ತೀರಿ, ಅವ್ರ ಕಡೆಯಿಂದ ಮತ್ತೆ ವಾಪಸ್ ಬರಲ್ಲ. ನೀವು ಯಾವ್ದೋ ಒಂದು ಪತ್ರಕ್ಕೆ ಸಹಿ ಹಾಕಿರ್ತೀರಿ, ಅಲ್ಲಿ ಏನೋ ಒಂಥರ ಮೋಸ ಇರುತ್ತೆ. ಯಾವ್ದೋ ಹಣಕಾಸಿನ ವ್ಯವಹಾರ ಮಾಡಿರ್ತೀರಿ, ಅಲ್ಲಿ ಮೋಸ ಆಗುವಂತ ಸಾಧ್ಯತೆ ಇರುತ್ತೆ. ನಿಮ್ಮ ಗುಟ್ಟಿನ ವಿಚಾರಗಳನ್ನ ಯಾರೋ ನಮ್ಮವ್ರು ಅಂತ ತಿಳ್ಕೊಂಡು ಹೇಳಿರ್ತೀರಿ, ಅಲ್ಲೂ ಕೂಡ ಸಮಸ್ಯೆ ಆಗುತ್ತೆ. ಇದ್ರ ಬಗ್ಗೆ ಇದನ್ನೆಲ್ಲ ನಾವು ಪಾಯಿಂಟ್ ಔಟ್ ಮಾಡ್ತಾ ಇದೀವಲ್ಲ, ಇದು ಮೈನಸ್ ಪಾಯಿಂಟ್ ಅಲ್ಲ. ಇದ್ರ ಬಗ್ಗೆ ಜಾಗರೂಕರಾಗಿರ್ಬೇಕು, ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ ಅನ್ನುವಂತ ಮಾಹಿತಿ ಇದನ್ನ ನಿಮ್ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇನ್ನು ಗುಪ್ತ ಚಿಂತೆಯಿಂದ, ಏನೋ ಗುಪ್ತವಾಗಿರ್ತಕ್ಕಂಥ ಚಿಂತೆಗಳಿಂದ ನೀವು ಬಳಲುವಂಥದ್ದು. ಈ ದುಷ್ಟ ಜನರ ಸವಾಸದಿಂದ ದೂರ ಇರಬೇಕು. ದುಷ್ಟನ ಕಂಡ್ರೆ ದೂರ ಇರ್ಬೇಕಂತಾರಲ್ಲ, ಹಾಗಾಗಿ ದುಷ್ಟ ಜನಗಳಿಂದ ದೂರ ಇರಬೇಕು. ಇನ್ನು ಈ ವರ್ಷದಲ್ಲಿ ಶನಿ ಮಹಾತ್ಮನ ಪ್ರಭಾವ ನೋಡಿ. ಶನಿ ಒಂದನೇ ಮನೆಯಲ್ಲಿ ಇರ್ತಾರೆ, ಅಂದ್ರೆ ಈ ಮೀನ್ ರಾಶಿಯಲ್ಲೇ ಶನಿ ಇರ್ತಕ್ಕಂಥದ್ರಿಂದ ಶನಿಯ ಪ್ರಭಾವ ಬಹಳಷ್ಟು, ಅಂದ್ರೆ ನಿಮಗೆ ಸಡೆಸಾತ್ ಶನಿಯ ಮಧ್ಯಭಾಗ ಅಂತ ಹೇಳ್ಬೋದು. 2.5 ವರ್ಷ ಕಂಪ್ಲೀಟ್ ಮುಗಿಸ್ಕೊಂಡು ಈಗ ಮುಂದೆ 5 ವರ್ಷದ ಈ ಮಧ್ಯಭಾಗದಲ್ಲಿ ನೀವಿರ್ತಕ್ಕಂಥದ್ದು. ಅಂದ್ರೆ ಈ ಶನಿ ಪರಮಾತ್ಮ ನೀವು ಅಂದ್ರೆ ಈ ಸಡೆಸಾತ್ ಶನಿ ಮಧ್ಯಭಾಗದಲ್ಲಿ ಇದ್ದೀರಿ. ಹಾಗಾಗಿ ಇಲ್ಲಿ ನೀವು ಅತ್ಯಂತ ಎಚ್ಚರಿಕೆಯನ್ನ, ಸಮಯವನ್ನ ಸರಿಯಾಗಿ ಅರ್ಥೈಸಿಕೊಂಡು ನೀವು ಮುಂದೆ ಹೋಗುವಂತ ಪ್ರಯತ್ನವನ್ನು ಮಾಡ್ಕೋಬೇಕು. ಪಾಪದಿಂದ ಬಂದಿರತಕ್ಕಂತ ದುಡ್ಡನ್ನ ಮುಟ್ಟಬಾರದು, ಕೆಲವೊಂದು ಕೆಟ್ಟ ಕೆಲಸಗಳನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇನ್ನು ಈ ಅಶುಭ ಕೆಲಸಗಳಿಂದ ಸ್ವಲ್ಪ ಮನಸ್ಸಿಗೆ ಬೇಸರ ಆಗಿರುತ್ತೆ, ತಾಳ್ಮೆ ಅನ್ನುವಂಥದ್ದು ತಗೋಬೇಕು. ತಿರುಗಾಟ ಜಾಸ್ತಿ ಇರುತ್ತೆ, ತಿರುಗಾಟವನ್ನು ಕೂಡ ಕಡಿಮೆ ಮಾಡಬೇಕು. ಸಮಯ ವ್ಯರ್ಥ, ದುಡ್ಡು ವ್ಯರ್ಥ, ಈ ರೀತಿ ತಿರುಗಾಟಕ್ಕೆ ಜಾಸ್ತಿ ಮಹತ್ವ ಕೊಡಬೇಡಿ. ಈ ವಾದ ವಿವಾದಗಳಲ್ಲಿ ಸಿಕ್ಕಾಕೊಳಕ್ ಹೋಗ್ಬೇಡಿ, ಕಾಂಟ್ರವರ್ಸಿಗಳಲ್ಲಿ ಸಿಕ್ಕಾಕೊಳಕ್ ಹೋಗ್ಬೇಡಿ. ಜನಗಳ ವಿಚಾರದಲ್ಲಂತೂ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನೀವಾಯ್ತು, ನಿಮ್ ಕೆಲಸ ಆಯ್ತು, ಈ ರೀತಿ ಇರಬೇಕು. ಯಾರದೋ ಮೂರನೇವ್ರ ಸಮಸ್ಯೆ, ನೀವು ಅದರಲ್ಲಿ ಮೀನ್ ರಾಶಿಯವ್ರು ಸುಮ್ನೆ ಕೊಡ್ತೀರಾ, ಯಾರದೋ ಪ್ರಾಬ್ಲಮ್ ಇದ್ದ ತಕ್ಷಣ ಹೋಗ್ಬಿಡ್ತೀರಿ, ಮತ್ತೆ ಏನೋ ಅಂತ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತೀರಿ. ಯಾರೋ ಮಾಡಿ ತಪ್ಪು ನಿಮ್ ತಲೆ ಕಟ್ಟಬಿಡ್ತಾರೆ. ಈ ರೀತಿ ಸಾಕಷ್ಟು ಅನುಭವ ಆಗಿರುತ್ತೆ. ಇದ್ರ ಬಗ್ಗೆ ನೀವು ಗಮನ ಹರಿಸಬೇಕಾಗುತ್ತೆ. ಕುಟುಂಬದಲ್ಲಿ ಸ್ವಲ್ಪ ಚಿಕ್ಕ ಪುಟ್ಟದಾದಂತ ವಿರಸ ಇರುತ್ತೆ, ಅದನ್ನ ಕೂಡ ತಾಳ್ಮೆಯಿಂದ ನಿಭಾಯಿಸಬೇಕು. ಬಂಧು ಬಾಂಧವರಲ್ಲಿ ನೀವು ಒಳ್ಳೇದ್ ಮಾಡಿದ್ರು ಏನೋ ಒಂಥರ ಹೇಳ್ತಿರ್ತಾರೆ, ಅದಕ್ಕೂ ಏನೋ ರಿಯಾಕ್ಟ್ ಮಾಡ್ಕೊಳಿಕ್ ಹೋಗ್ಬೇಡಿ. ಸ್ವಲ್ಪ ಶಾಂತತೆ ಅನ್ನುವಂಥದ್ದು ನಿಮ್ಮ ವಿಚಾರದಲ್ಲಿ ಇರ್ಲಿ. ಹಣಕಾಸಿನ ಅಡಚಣೆ ಸಹಜವಾಗಿ ನಿಮ್ಗಿರುತ್ತೆ, ಸಾಲ ಸಮಯ ಏನು ಮಾಡ್ಕೊಳಿಕ್ ಹೋಗ್ಬೇಡಿ. ಏನೋ ದುಡ್ಡಿಲ್ಲ ಅಂದ್ ಮಾತ್ರಕ್ಕೆ ಬಹಳ ತೀರಾ ಅವಶ್ಯಕತೆ ಇದೆ ಅಂತಂದ್ರೆ ಮಾಡಿ, ಆದ್ರೆ ಸುಮ್ನೆ ಯಾರೋ ಮಾಡ್ತಾ ಇದ್ದಾರೆ, ಏನೋ ಒಂದು ಮಾಡ್ಬಿಡ್ಬೇಕಂತ ತಿಳ್ಕೊಂಡು ಓವರ್ ಕಾನ್ಫಿಡೆನ್ಸ್ ಲಿಂದ ಅತಿಯಾದ ಸಾಲವನ್ನ ಮಾಡ್ಕೊಳಿಕ್ ಹೋಗ್ಬೇಡಿ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ತಕ್ಕಂಥದ್ದು. ವಂಚಕರಿಂದ ಎಚ್ಚರಿಕೆ ಇರಬೇಕು. ಹಣಕಾಸನ್ನ ಸೇಫ್ಟಿಯಾಗಿ ಇಟ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ. ಬಂಧುಗಳಿಂದ ಇಲ್ಲ ಸಲ್ಲದ ಚಿಕ್ಕ ಪುಟ್ಟದಾಗಿರುವಂತ ಅಪವಾದ ಪೀಠಗಳು ಇರ್ತವೆ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಶಾಂತವಾಗಿರ್ತಕ್ಕಂಥ ಪ್ರಯತ್ನವನ್ನ ಮಾಡಿ. ಇನ್ನು ವ್ಯಾಪಾರ ಉದ್ಯೋಗಗಳು ಸ್ವಲ್ಪ ಬಹಳ ಸ್ಪೀಡ್ ಆದಂತೆ ಕಂಡು ಬರುತ್ತವೆ, ಆದ್ರೂ ಕೂಡ ಸಡನ್ ಆಗಿ